ಈಗ ಸುಪ್ರೀಂ ಕೋರ್ಟ್ ಇದು ಆರ್ಡರ್ ಮಾಡಿದ ಏನಪ್ಪ ಅಂದ್ರೆ ಇವುಗಳನ್ನ ಇನ್ನೊಮ್ಮೆ ಚೆಕ್ ಮಾಡಿರಿ ಮಾಡೋಣಂತೆ. ಯಾಕಂದ್ರೆ 46 ಲಕ್ಷ ವಿದಿನ್ 4 ದಿನ ಹೆಚ್ಚಾದಕೊಂಡು ಮೂಲಭೂತ ಪ್ರಶ್ನೆ ಆಗ್ಯದ. ಗಡಬಡ ಅಂತ ಆಗಿದ್ದು ಸತ್ಯನದ. ಬಟ್ EVMಗಳನ್ನು ನೀವು EVMಗಳ ಮೂಲಕ ಅವುಗಳನ್ನ ನಾವು ಅದನ್ನು ಹ್ಯಾಕ್ ಮಾಡಿದಾರ ಮತ್ತೇನು ಮಾಡಿದ್ರು ಇಲ್ಲಿವರೆಗೆ ಪ್ರೂವ್ ಮಾಡಲಿಕ್ಕಾಗಿಲ್ಲ. ಎಲಾನ್ ಮಸ್ಕ್ ಅಮೇರಿಕಾದವ್ರ ತಜ್ಞ, ಅದರಲ್ಲೂ ಈ ಒಂದು EVMಗಳ ಬಗ್ಗೆ ಒಳ್ಳೆಯ ಅಭ್ಯಾಸಕ. ಅವ್ರು ಹೇಳ್ತಾರೆ ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಅದ, ಅದಕ್ಕೆ ಬ್ಯಾಲೆಟ್ ಪೇಪರು ಅಂತ. ಅಲ್ಲರಿ ಅಮೇರಿಕಾದಲ್ಲಿ ಜನಸಂಖ್ಯೆ ಕಡಿಮೆ ಅದ, ಅಲ್ಲಿ ಅಡ್ಡಿಯಿಲ್ಲ ಮಾಡ್ತಾರೆ ಅದನ್ನು. ಇಲ್ಲಿ 100 ಕೋಟಿ ಜನ ಇದ್ದಾರೆ, ಅಷ್ಟು ವೋಟರ್ಸ್ ಇದ್ದಾರೆ ನಮ್ಮಲ್ಲಿ. ಅವು ಎನಿಸೋದು ಯಾವಾಗ, ಕೌಂಟ್ ಮಾಡಿ ರಿಸಲ್ಟ್ ಮಾಡೋದು ಯಾವಾಗ? ದೊಡ್ಡ ಪ್ರಶ್ನೆ ಐತ್ರಿ ಅದು. ಯಾರೋ ಬಂದರೂ ಒಂದಿಷ್ಟು ಕಷ್ಟ ಸಾಧ್ಯ, ಇಲ್ಲಂತಲ್ಲ, ಕಷ್ಟ ಸಾಧ್ಯ. ಅದಕ್ಕಿಂತಲೂ EVM ಜೊತೆಗೆ VVPATಗಳನ್ನು ಜೋಡಿಸಿಬಿಟ್ರೆ ಅದರ ಲೆಕ್ಕ ಸಿಗ್ತದಲ್ಲ. ಮತ್ತು 17C ಫಾರ್ಮೆಟ್ ಸಾಯಂಕಾಲ ಸೈನ್ ಮಾಡಿ ಹೋಗಿರ್ತದೆ. ಮತ್ತು ಇನ್ನೊಂದು ಸಂಶಯ ಪಡುವಂಥದ್ದು ಕಾರಣ ಏನಪ್ಪ ಅಂದ್ರೆ, ಅವು ಸಾಯಂಕಾಲ ಬಂದಂಥ ಅಂಕಿಅಂಶಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋದದನ್ನು ಇಲ್ಲ ನೋಡ್ತಾ ಇದ್ದೀವಿ. ಇದು ಎಲೆಕ್ಷನ್ ಕಮಿಷನ್ ಮಾಡಿದಂಥ ದೊಡ್ಡ ದ್ರೋಹ, ಮೋಸ ಅಂತ ಹೇಳಬೇಕಾಗಿದೆ. ಇದು ಪ್ರತಿಯೊಂದು ಎಲೆಕ್ಷನ್ದಲ್ಲೂ ನಡೀತಾನೆ ಇದ್ದಾರೆ. ಆಡಳಿತಾರೂಢ ಪಕ್ಷದ ಪರವಾಗಿ ನಮ್ಮ ಎಲೆಕ್ಷನ್ ಕಮಿಷನ್ ಈ ರೀತಿ ಮಾಡ್ತಾನೆ ಬಂದದ. ಇದಕ್ಕೆ ಕಾರಣ ಒಂದು ಆಡಳಿತಾರೂಢ ಪಕ್ಷದ್ದು ಈ ಒಂದು ಎಲೆಕ್ಷನ್ ಕಮಿಷನ್ ಹೇಳುತ್ತೆ ಒಂದು ಸಾಧಿಸೋದು. ಕಾಂಗ್ರೆಸ್ ಇದ್ದಾಗ ಇದ್ದರು, ಈಗೂ ಅದ. ಅಧಿಕಾರದಾಗ ಇದ್ದವರು ಸರಿ ಅಂತ ಹೇಳ್ತಾರೆ, ಸೋತವರು ತಪ್ಪಂತ ಹೇಳ್ತಾರೆ. ಇಲ್ಲಿ EVMದಲ್ಲಿ ಗಡಬಡ ಆಗ್ತದೆ. ಬಟ್ ಬ್ಯಾಲೆಟ್ ಪೇಪರ್ದಾಗ ಗಡಬಡಿ ಆಗಿಲ್ಲ ಅಂತ ಯಾರು ಹೇಳ್ತಾರೆ? ಹರಿಯಾಣದಾಗ ಏನಾದ್ರಿ, ಒಂದು ಮುನ್ಸಿಪಾಲ್ಟಿ ಇದು ಎಲೆಕ್ಷನ್ದಲ್ಲ ಓಟ್ಗಳನ್ನ ಬ್ಯಾಲೆಟ್ ಪೇಪರ್ನ ಹಾಕಿದ್ದನ್ನು ಚೇಂಜ್ ಹೆಂಗೆ ಮಾಡಿದರು? ಇಲ್ಲೂ ಮಾಡ್ತಾರೆ ಬ್ಯಾಲೆಟ್ ಪೇಪರ್ ಮೇಲೆ. ಹಿಂದೂ ಆಗಿದೆ ಬ್ಯಾಲೆಟ್ ಪೇಪರ್ ಮೇಲೆ. ಕೆಲವೊಂದು ಬೂತ್ಗಳನ್ನ ಬ್ಯಾಲೆಟ್ ಪೇಪರ್ ಗಾಯಬ್ ಮಾಡಿದ್ದು ಅದಾವ, ಇಲ್ಲ ಅದಕ್ಕೂ ಆಗಿದೆ. ಒಟ್ಟಿನಲ್ಲಿಲ್ಲೇ ಗೆಲ್ಲುವ ಸಲುವಾಗಿ ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ. ಇಲ್ಲ, ಇದು ಮೂಲಭೂತವಾಗಿ ಈ ರಾಜಕೀಯ ಪಕ್ಷಗಳ ಜನರ ಮನಸ್ಥಿತಿ. ಯಾವುದೋ ಪಕ್ಷ, ಒಂದೇ ಪಕ್ಷ ಅಲ್ಲ, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, SP ಇರ್ಬೋದು, JDS ಇರ್ಬೋದು, ಈ ದೇಶದ ಎಲ್ಲ ಪಾರ್ಟಿಗಳು ಸಹಿತ ಹೆಚ್ಚು ಕಡಿಮೆ ಈ ತಂತ್ರವನ್ನು ಉಪಯೋಗ ಮಾಡ್ಕೊತಾ ಬಂದಿದ್ದಾವೆ. ಕಮ್ಯುನಿಸ್ಟರು ಸಹಿತ ಒಂದು ಕಾಲಕ್ಕೆ ಅವರು ರಾಜ್ಯಗಳಲ್ಲಿ ಈ ಒಂದು ಹೆರಾಪೇರ ಆಗಿದ್ದು ನಾವು ನೋಡಿದ್ವಿ. ಬ್ಯಾಲೆಟ್ ಪೇಪರ್ಗಳನ್ನು ಹೋಗಿ ಸುಟ್ಟಿದ್ದು, ಮಾಡಿದ್ದು, ಏನೇನೋ ಮಾಡಿದ್ದು ನೋಡಿದ್ವಿ ನಾವು. ಮತ್ತು ಇದಕ್ಕೆ ಪರಿಹಾರ ಏನು? ಪರಿಹಾರ ಇವತ್ತು ಟೆಕ್ನಿಕಲಿ ನಾವು ಸೌಂಡ್ ಆಗಿದ್ವಿ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ನಾವು ಮೊದಲು ಪ್ರಾಮಾಣಿಕರಾಗಬೇಕು. ಅದು ನಮ್ಮಲ್ಲಿ ಇಲ್ಲ. ಪ್ರಾಮಾಣಿಕತೆ ಅಂದ್ರೆ ಹಂಗಂದ್ರೆ ಏನಂತ ಕೇಳೋದು ಜನ ಇದ್ದಾರೆ ನಮ್ಮ ರಾಜಕಾರಣಿಗಳು. ಪ್ರಾಮಾಣಿಕತೆ ನಾವು ಮಾರಿಬಿಟ್ಟಿವ್ರಿ ಅಂದರೆ, ಪ್ರಾಮಾಣಿಕವಾದ ನಾವು ಆರಿಸಿಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವತಃ ಮಾತಾಡ್ತಾರೆ. ಅಂದಾಗ ನೀವು ಪ್ರಾಮಾಣಿಕತೆಗೆ ಯಾಕೆ ಕೇಳ್ತೀರಿ? ವಿರೋಧ ಪಕ್ಷದ, ಆಡಳಿತಾರೂಢ ಪಕ್ಷಕ್ಕೆ ಅಥವಾ ಯಾವುದಕ್ಕೋ ಇದು ಆಗಬಾರ್ದು. ಹೌದು, ಪ್ರಜಾಪ್ರಭುತ್ವ ನಡೀಬಾರ್ದು, ಎಲ್ಲರೂ ಹೇಳ್ತಾ ಇದ್ದಾರೆ. ಇವತ್ತು ಈ ಒಂದು ಹಿನ್ನೆಲೆಯಲ್ಲೇ ಎಲಾನ್ ಮಸ್ಕ್ ಅಂತಾರೆ, ಇಲ್ಲ ಇಷ್ಟು ದೊಡ್ಡ ದೇಶದ ಭಾಳ ಕಷ್ಟ ಸಾಧ್ಯ ಅದು ಅನ್ನುವಂಥ ಮಾತು ಒಪ್ಕೊಳ್ತಾರೆ. ಇಲ್ಲಿ ಯಾಕೆ ಮತ್ತೆ ಎಲಾನ್ ಮಸ್ಕ್ ಹೇಳ್ತೀವಿ ಅಂದರೆ, ಹೌದು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಅದವರು ಸಹಿತ ಒಪ್ಕೊಳ್ತಾರೆ. ಇಲ್ಲ, ದೊಡ್ಡ ದೇಶದ ಸಾಧ್ಯದ ಅಂತೆ. ಅದು ಒಂದು ಸಿಂಪಲ್ ಅದಲ್ಲ. ಈಗೇನಪ್ಪ